ಹಾಯ್. ಇವತ್ತಿನ ವಿಶೇಷ ಏನು ಗೊತ್ತಾ, ಇಲ್ಲೇ ನಮ್ಮ ಅಕಾಮಿಡೇಷನ್ ಪಕ್ಕದಲ್ಲೇ ಒಂದು ವೇಗ ಅಂತೇಳಿ ಒಂದು ಬೋಟ್ ಇದೆ. ಸೊ ಅದು 11 o'clock ಸ್ಟಾರ್ಟ್ ಆಗುತ್ತೆ. ಸೊ 11 o'clock ಸ್ಟಾರ್ಟ್ ಆದರೆ ಈವ್ನಿಂಗ್ 4 o'clock ಸೊ ದೇ ವಿಲ್ ಡ್ರಾಪ್ ಅಸ್. ಓಕೆ, ಸೊ ನೋಡುವ ಏನೆಲ್ಲ ಕವರ್ ಮಾಡ್ಬೋದು, ಸೊ ಏನೆಲ್ಲ ಅದರಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ನೋಡುವ ಇವತ್ತಿನ ಫುಲ್ ವೀಡಿಯೋ. ಓಕೆ, ಬಾಯ್. ಓಕೆ, ನನ್ನ ಪ್ರಯಾಣ ಇದೀಗ ಶುರುವಾಗಿದೆ. ಸೊ ನೋಡಿ, ನೀವಾಗೆ ನೋಡ್ತಾ ಇರ್ಬೋದು, ರಮದ ರೆಸಾರ್ಟ್ ಅಂತ ಹೇಳಿ ಚೆನ್ನಾಗಿದೆ. ಹಾಗೆ ತುಂಬ ಹೌಸ್ ಬೋಟ್ನ ಪಾರ್ಕ್ ಮಾಡಿಟ್ಟಿದ್ದಾರೆ ಲೆಫ್ಟ್ ಸೈಡಲ್ಲಿ. ತುಂಬ ಒಳ್ಳೆ ಹೌಸ್ ಬೋಟ್ಸ್ ಇದೆ. ಸ್ಟಾರ್ಲಿಂಗ್ ಲೇಕ್ ಪ್ಯಾಲೇಸಿಗೆ ವಿಸಿಟ್ ಮಾಡಿ. ಸೊ ನಮ್ಮೊಟ್ಟಿಗೆ ಹೌಸ್ ಬೋಟ್ಸ್ ಇದೆ. ಹೀಗೆ ಮುಂದೆ ಹೋಗ್ತಾ ನಿಮಗೆ ಐರನ್ ಬ್ರಿಡ್ಜ್ ಎಲ್ಲ ಕಾಣ್ಬೋದು, ಚೆನ್ನಾಗಿದೆ. ಸೊ ಇಲ್ಲಿ ನೋಡಿದರೆ ಇಲ್ಲಿ ನೋಡೋಕ್ಕೆ ಇಲ್ಲಿ ಅವರು ಮಾಡಿರೋಂಥ ಪೇಂಟಿಂಗ್ ವರ್ಕ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಪಿಲ್ಲರ್ ಆಗಿರ್ಬೋದು ಎಲ್ಲ ಆಗಿರ್ಬೋದು. ಹಾಗೆ ಎಡಗಡೆ ನೋಡ್ತಾ ಇದ್ದರೆ ನಿಮಗೆ ಬರೀ ವಿಲೇಜ್ ಏರಿಯಾ, ನಿಮಗೆ ಒಂದು ಕಡೆ ವಿಲೇಜ್ ಏರಿಯಾ ಕಾಣ್ಬೋದು. ಹಾಗೆ ಟೆಂಪಲ್ಸ್ ಎಲ್ಲ ಕಾಣ್ಬೋದು. ನಿಜಕ್ಕೂ ತುಂಬ ಖುಷಿಯಾಗುವಂತಹ ಒಂದು ಇದು. ಹಾಗೆ ನೋಡಿ, ಇಲ್ಲಿ ನೋಡಿ ದನಕರುಗಳಿಗೆ ಹುಲ್ಲು ತಗೊಂಡೋಗ್ಲಿಕ್ಕೂ ಕೂಡ ಸಣ್ಣ ಸಣ್ಣ ಬೋಟ್ನ ಬಳಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬರೀ ತೆಂಗಿನ ತೋಟ ಆಗಿರ್ಬೋದು, ವಿಲೇಜ್ ಏರಿಯಾ ಆಗಿರ್ಬೋದು. ನೋಡಿ A65 ಅಂತೇಳಿ ನಮ್ಮ ಮುಂದೆ ಒಂದು ಬೋಟ್ ಹೋಗ್ತಾ ಇದೆ. ಇದು ಕೇರಳ ಸರ್ಕಾರದ ಒಂದು ಬೋಟು, ಸ್ಥಳೀಯರಿಗಿರುವಂತಹ ಒಂದು ಬೋಟು. ಎಷ್ಟು ಚೆನ್ನಾಗಿದೆ ಅಂತೇಳಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಬ್ಯಾಕ್ ವಾಟ್ರ್ ಕೂಡ ನಿಮಗೆ ಕಾಣ್ಬೋದು. ನೋಡಿ, ನಮ್ಮ ಓವರ್ಟೇಕ್ ಮಾಡಿ ಮುಂದೆ ಹೋಗ್ತಿರುವಂಥ A65 ಬೋಟ್ ಕೂಡ ಮುಂದೆ ಹೋಗ್ತಾ ಇದೆ. ಹಾಗೆ ನಮ್ಮ ಬೋಟಲ್ಲಿ ಮುಂದೆ ಹಾಗೆ ಹೋಗ್ತಾ, ಸೊ ಇಲ್ಲೊಬ್ಬರನ್ನ ಫೋಟೋ ನಿಮಗೆ ಕಾಣ್ಬೋದು. ಸೊ ಇವತ್ತು ಬಂದು ನಮ್ಮ ಫ್ರೆಂಡದು ತಾಯಿ, ಅವರು ಬಂದು ಎಲೆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗೆ ಮುಂದೆ ಹೋಗ್ತಾ ಇಲ್ಲೊಂದು ಗರ್ಲ್ಸ್ ಹೈಸ್ಕೂಲ್ ಅಂತ ಒಂದು ಸಣ್ಣ ಒಂದು ವಿಡಿಯೋ ಚಿತ್ರೀಕರಣ ಮಾಡಿದ್ದೀನಿ. ಹಾಗೆ ನೋಡಿ, ಮುಂದೆ ಹೋಗ್ತಾ ಎಷ್ಟು ಚೆಂದ ಇರುವಂತಹ ವ್ಯೂಸು ಎಲ್ಲ ಕಾಣ್ಬೋದು. ಖಂಡಿತ ನೀವೊಮ್ಮೆ ಸ್ಟಾರ್ಲಿಂಗ್ ಲೇಕ್ ಪ್ಯಾಲೇಸ್ ಆಲಿಪಿಗೆ ವಿಸಿಟ್ ಮಾಡಿ. ಸೊ ವಿ ಹ್ಯಾವ್ 2 ಹೌಸ್ ಬೋಟ್, ರಾಜಧಾನಿ ಆ್ಯಂಡ್ ಮಹಾರಾಣಿ ಅಂತ ಹೇಳಿ. ಹಾಗೆಯೇ ಕಯಾಕಿಂಗ್ ಇರ್ಬೋದು, ಶಿಕಾರ ರೈಡ್ ಇರ್ಬೋದು, ಸ್ಪೀಡ್ ಬೋಟ್ ಇರ್ಬೋದು. ಹಾಗೆಯೇ ಒಳ್ಳೆ ಟೇಸ್ಟಿ ಆಗಿರುವಂಥ ಫುಡ್ ಆಗಿರ್ಬೋದು, ಇಲ್ಲ ರೂಮ್ ಸರ್ವಿಸ್ ಆಗಿರ್ಬೋದು, ಈವ್ನಿಂಗ್ ಕ್ರೂಸ್ ಆಗಿರ್ಬೋದು. ಸೊ ಎಲ್ಲನೂ ನೆಕ್ಸ್ಟ್ ಲೆವೆಲಲ್ಲಿ ಸರ್ವಿಸ್ ಸಿಗುತ್ತೆ ನಿಮಗೆ. ಇದಕ್ಕಿಂತ ಎಲ್ಲ ಹೇಳಬೇಕು ಅಂತ ಹೇಳಿದರೆ, ನೋಡಿ, ಈ ಬೋಟ್ ಡ್ರೈವರು ಹಿಂದ್ಗಡೆ ನಿಂತ್ಕೊಂಡು ಬೋಟ್ನ ಹ್ಯಾಂಡಲ್ ಮಾಡ್ತಾರೆ. ನಾನು ಹೋಗಿರೋ ಬೋಟಲ್ಲಿ 2 ಫ್ಲೋರ್ ಇರುತ್ತೆ. ನಾನು ಮಾಡಿರೋಂಥದ್ದು 2nd ಫ್ಲೋರಲ್ಲಿ. ಸೊ 2nd ಫ್ಲೋರ್ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಕಾಣ್ಬೋದು ಅವ್ರನ್ನೆಲ್ಲ. ಹಾಗೆ ನಾನು ಮೇಲೆ ಕೆಳಗೆ ಇಳ್ಕೊಂಡು ಬಂದು ನೋಡ್ತಾ ಇದ್ದಾಗ, ಸೊ ಅವರೊಂದು ಲಂಚ್ ಬ್ರೇಕ್ ತೊಗೊಂಡು ಊಟ ಮಾಡಿಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಅವ್ರು ಊಟ ಮಾಡಲಿ ಅಂತ ಹೇಳ್ಕೊಂಡು ನಾನು ಮೇಲೆ ಹೀಗೆ ಆಚೆ ಬಂದು ಸೈಡಲ್ಲಿ ಸಣ್ಣದಾಗಿ ಒಂದು ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂಸು. ಸಣ್ಣ ಮೀನುಗಾರಿಕೆ ಅವರು ಕೂಡ ಸಣ್ಣ ಒಂದು ಬೋಟ್ ತೊಗೊಂಡು ಮೀನು ಹಿಡಿಯುವ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಹಾಗೆಯೇ ಬೋಟದ ಹಿಂದೆ ಬಂದು ನಿಂತ್ಕೊಂಡು ನೋಡಿ ಬ್ಯಾಕಿಂದ ಒಂದು ವೀಡಿಯೋಸ್ ತೊಗೊಂಡೆ. ಸೊ ಅದು ಕೂಡ ನನ್ನ ಪ್ರೇಕ್ಷಕರಿಗೆ ಕಾಣಲಿ, ನನ್ನ ಸಬ್ಸ್ಕ್ರೈಬರಿಗೆ ಕಾಣಲಿ ಅಂತ ಹೇಳ್ಕೊಂಡು. ಸೊ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇಟ್ಸ್ ರಿಯಲಿ ವರ್ತ್. ಸೊ ಡೋಂಟ್ ಪ್ಲೀಸ್ ಫಾರ್ಗೊಟ್ ಟು ವಿಸಿಟ್ ದಿಸ್ ಆಲೆಪ್ಪಿ. ಖಂಡಿತ. ಸೊ ನಿಮಗೆ ತುಂಬ ಖುಷಿ ಕೊಡುವಂತಹ ಒಂದು ಜಾಗ. ಎಲ್ಲರೂ ಬನ್ನಿ, ಖಂಡಿತವಾಗ್ಲೂ ಮೀಟ್ ಆಗೋಣ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇಟ್ಸ್ ರಿಯಲಿ ಗುಡ್. ಇಲ್ಲಿ ಆಗಸ್ಟ್ 31st ಮಂತ್ ಎಂಡಲ್ಲಿ ಬೋಟ್ ರೇಸ್ ಎಲ್ಲ ಇರುತ್ತೆ, ನೆಹರು ಟ್ರೋಫಿ ಅಂತೇಳಿ. ಸೊ ಅವೆಲ್ಲ ನೋಡ್ಬೋದು. ಸೊ ಕೇರಳ ಗಾಡ್ಸ್ ಓನ್ ಕಂಟ್ರಿ ಅಂತ ನಾನು ಒಂದು ಹಳೆ ವೀಡಿಯೋದಲ್ಲಿ ಹೇಳಿದೆ. ಅದನ್ನು ನಿಮಗೆ ಇಲ್ಲೇ ಈ ಬೋಟ್ ರೇಸಿಗೆ ಬಂದ್ರೆ, ಇಲ್ಲ ಈ ಆಲೆಪ್ಪಿ ಟ್ರಿಪ್ಪಿಗೆ ಬಂದರೆ ಗೊತ್ತಾಗುತ್ತೆ. ನೋಡಿ VBC ಅಂದರೆ ವಿಲೇಜ್ ಬೋಟ್ ಕ್ಲಬ್ ಅಂತ ಹೇಳಿ. ನೋಡಿ, ಹಾಗೆ ನೀವು ಇಲ್ಲಿಗೆ ಬಂದರೆ ಈ ಶಿಕಾರ ಹಿಡ್ಗೆ ಹೋದರೆ ಕೆನಲ್ ರೂಟು, ವಿಲೇಜ್ ಏರಿಯಾ, ಪ್ಯಾಡಿ ಫೀಲ್ಡ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ನಿಮಗೆ ಈ ಬೋಟಲ್ಲಿ ಕೂಡ ಎಲ್ಲ ಹೋಗ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.